ಈಗ ಮುಖ್ಯಮಂತ್ರಿಗಳ ಜೊತೆಗೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಸಭೆ ಆದ್ಮೇಲೂ ಕೂಡ ದೌರ್ಜನ್ಯಗಳು ನಡೀತಾನೆ ಇದಾವೆ. ಅಂದ್ರೆ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ಸ್ ಆಗಿರ್ಲಿಲ್ವಾ ಅವತ್ತು ಈ ತರ ಮಾಡುವವರಿಗೆ? ಇಲ್ಲ, ಪೊಲೀಸರಿಗೆಲ್ಲ ಒಂದೇನಾಗ್ತದೆ ಅಂತಂದ್ರೆ, ಪೊಲೀಸಿಗೆ ಯಾರಾದ್ರೂ ಕಂಪ್ಲೇಂಟ್ ಕೊಡ್ಬೇಕು ಹಿಂಗಾಗಿದೆ ಅಂತ, ತಕ್ಷಣ ಅವರು ಆಕ್ಟ್ ಮಾಡ್ತಾರೆ. ನಾವು ಅದನ್ನೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ, ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಬೇಕು ಅಂತೇಳಿ, ಸುವಮೋಟೋ ತಗೋಬೇಕು ಅಂತೇಳಿ ಮೊನ್ನೆ ಮೀಟಿಂಗ್ ಆದಾಗ ಕೂಡ ತಿಳಿಸಿದೀವಿ. ಒಂದ್ ವೇಳೆ ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ ಆಗಿ ನೀವು ಆಕ್ಟ್ ಮಾಡಬೇಕು ಅಂತೇಳಿ. ಇವತ್ತು ಅದಕ್ಕೆ ಸಭೆ ಕರೆದಿದ್ದೀವಿ. ನಾವೇನೋ ಆರ್ಡಿನೆನ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಇವತ್ತು ಆರ್ಡಿನೆನ್ಸ್ ಡ್ರಾಫ್ಟ್ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತಕ್ಷಣ ನಾವು ಅದನ್ನ ಗವರ್ನರ್ಗೆ ಕಳಿಸ್ಕೊಡ್ತೀವಿ. ಈ ಮಧ್ಯೆ ಎಲ್ಲಾ ಡಿಸಿಗಳಿಗೂ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಹೋಗಿದೆ, ಎಲ್ಲ ಎಸ್ಪಿಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಹೋಗಿದೆ. ಇದನ್ನು ಕಂಟ್ರೋಲ್ ಮಾಡ್ತೀವಿ, ಬಿಡೋದಿಲ್ಲ. ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ನಮ್ಮ ಡ್ರಾಫ್ಟ್ ಅಲ್ಲಿ ಕೂಡ ಡೆಪ್ಯೂಟಿ ಕಮಿಷನರ್ಸ್ಗೆ ಹೆಚ್ಚು ಪವರ್ ಕೊಡಬೇಕು ಅಂತೇಳಿ, ಅದಕ್ಕೆ ಯಾವುದೊಂದು ವಿಂಗ್ ಮಾಡಬೇಕು ಅನ್ನೋದು ಕೂಡ ನಾವು ಪ್ರಸ್ತಾಪ ಮಾಡಿದ್ದೇವೆ. ಅದನ್ನು ತೀರ್ಮಾನ ಆದ್ಮೇಲೆ ಅದಕ್ಕೆ ಆರ್ಡಿನೆನ್ಸ್ ತರೋದು, ಸೆಷನ್ ವರೆಗೂ ವೆಯ್ಟ್ ಮಾಡೋದು ಬೇಡ. ಇಲ್ಲ, ಅವ್ರು ಏನಾಗಿದೆ ಅಂದ್ರೆ ಕೆಲವು ಕಡೆ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದಾರೆ. ಕಂಪನಿಯವರ ಕಡೆಯಿಂದ ಔಟ್ಸೋರ್ಸ್ ಮಾಡಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಹೋಗಿ ಫೋರ್ಸ್ಫುಲ್ ಆಗಿ ಅವ್ರನ್ನ ಕೆಲವ್ರನ್ನೆಲ್ಲ ಕರ್ಕೊಂಡೋಗಿ ಗುಂಡಾಗಳ ತರ ಅವ್ರನ್ನ ವರ್ತನೆ ಮಾಡಿಕೊಂಡು ಮಾಡ್ತಾರೆ. ಅದು ಮಾಡಬಾರ್ದು, ಮಾಡಿದ್ರೆ ನಿಮ್ಮೇಲೆ ಕ್ರಮ ತಗೊಂತೀವಿ ಅಂತ ಕೂಡ ಸಿಎಂ ಅವರು ಹೇಳಿದ್ರು. ಯಾರು ಆ ಏಜೆನ್ಸಿ ಯಾವ್ದಿದೆ, ಯಾವ ಮೈಕ್ರೋ ಫೈನಾನ್ಸ್ ಇಂದ ಆ ತರ ಮಾಡ್ತಿದ್ದಾರೆ, ಅವ್ರ ಮೇಲೆನೆ ನಾವು ಕ್ರಮ ತಗೊಂತೀವಿ, ಇಂಡಿವಿಜುವಲ್ಸ್ಗಿನ್ನ ಹೆಚ್ಚಾಗಿ ಅಂತೇಳಿ ಹೇಳಿದ್ದಾರೆ. ಅದನ್ನ ಮಾಡ್ತೇವೆ, ಬಿಡೋದಿಲ್ಲ. ಯಾವ್ದ್ರದ್ದು ಅಲ್ಲ, ಇವತ್ತು ಫೈನಲೈಸ್ ಮಾಡಿದ್ರೆ ನಾಳೆ ನಾವು ಮಾಡ್ತೀವಿ. ಇವತ್ತು ನಾವು ಅದಕ್ಕೆ ಮೀಟಿಂಗ್ ಕರೆದ್ರೆ ಎಚ್ ಕೆ ಪಾಟೀಲ್ರು ಲಾ ಮಿನಿಸ್ಟರ್ಗೆ, ಅವ್ರಿಗೆ ಲಾ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್, ಲಾ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ 3 ಜನ ಇವತ್ತು ಫೈನಲೈಸ್ ಮಾಡ್ತೀವಿ. ಮಾಡಿದ್ಮೇಲೆ ನಾಳೆನೆ ಕ್ಯಾಬಿನೆಟ್ಗೆ ತಂದು ಫೈನಲೈಸ್ ಮಾಡೋದಕ್ಕೂ ಸಾಧ್ಯತೆ ಇದೆ. ಕೇಳ್ತಾ ಇದ್ದೀವಿ ನಾವು. ನಮ್ಮ ಅಹವಾಲು ಹೇಳ್ಬೇಕಲ್ಲ. ನಮಗೇನಂದ್ರೆ ಆ ಭಾಗದಲ್ಲಾದ್ರೆ ಸುಮಾರು ನಾರ್ದರ್ನ್ ಕರ್ನಾಟಕದಿಂದ ಬರೋರಿಗೆಲ್ಲ ಅನುಕೂಲ ಆಗುತ್ತೆ. 22 ಡಿಸ್ಟ್ರಿಕ್ಟ್ ಬರುತ್ತೆ, ತುಮಕೂರು ಅದು ಹೋಗುತ್ತೆ. ಆ ಭಾಗದಲ್ಲಾದ್ರೆ ಬೇಗ ಅವರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಕನೆಕ್ಟಿವಿಟಿ ಕೂಡ ಈಗಿರುವ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೂ ಕನೆಕ್ಟ್ ಮಾಡ್ಕೋಬಹುದು ಅಂತ ಅವರು ಟೆಕ್ನಿಕಲಿ ಏನ್ ಮಾಡ್ತಾರೆ ನೋಡ್ಬೇಕು. ಮೆಟ್ರೋದ್ರು ನಡೀತಾ ಇದೆ. ಡಿಪಿಆರ್ ಇನ್ನೂ ಫೈನಲೈಸ್ ಆಗಿಲ್ಲ. ಡಿಪಿಆರ್ಗೆ ಹೈದರಾಬಾದ್ ಕಂಪನಿ ಕೊಟ್ಟಿದ್ದಾರೆ, ಅವರು ಡಿಪಿಆರ್ ಇನ್ನೂ ಸಬ್ಮಿಟ್ ಮಾಡಿಲ್ಲ. ಮಾಡಿದ್ಮೇಲೆ ತೀರ್ಮಾನ ತಗೊಳ್ತೀವಿ. ಪಿಪಿಪಿ ಮಾಡೆಲ್ನಲ್ಲಿ ಸರ್ಕಾರದ್ದೇನು ಇನ್ವೆಸ್ಟ್ಮೆಂಟ್ ಇರಲ್ಲ. ಅದ ನಂತರ ಡಿಪಿಆರ್ ಬಂದ ನಂತರ ಗವರ್ಮೆಂಟ್ ಆಫ್ ಇಂಡಿಯಾಗೆ ಪರ್ಮಿಷನ್ ಕೇಳಬೇಕಾಗುತ್ತೆ. ಯಾಕೆಂದ್ರೆ ನಾವಲ್ಲಿ ರೋಡಿನ ಮಧ್ಯದಲ್ಲಿ ಹೋಗೋದಾದ್ರೆ ಮೀಡಿಯನ್ ನಲ್ಲಿ ಅವ್ರು ಪರ್ಮಿಷನ್ ಕೊಡಬೇಕಾಗುತ್ತೆ. ಅದು ನಡೀತಾ ಇದೆ. ಶಾಸಕರುಗಳು ಶುರು ಮಾಡಿದ್ದಾರೆ. ರಾಮನಗರ ಶಾಸಕರು ಸಿಎಂ ಮಾಡೋದು ಹೈಕಮಾಂಡ್, ಶಾಸಕರು ಅಭಿಪ್ರಾಯ ಕೇಳಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಕಡೂರು ಶಾಸಕರು ಮಾತಾಡಿದ್ದಾರೆ. ನಾನು ನೋಡ್ಲಿಲ್ಲ, ನಾನು ಗಮನಿಸಲಿಲ್ಲ. ಅವ್ರಿಗೂ ಅಪ್ಲೈ ಆಗುತ್ತಲ್ಲ, ಶಾಸಕರುಗಳಿಗೂ ಅಪ್ಲೈ ಆಗುತ್ತೆ, ಮಂತ್ರಿಗಳಿಗೂ ಅಪ್ಲೈ ಆಗುತ್ತೆ. ಪಕ್ಷದಲ್ಲಿ ಯಾರೇ ಆ ರೀತಿ ಹೇಳಿಕೆಗಳು ಕೊಡಬಾರ್ದು ಅಂತ ಅವ್ರು ಹೇಳಿದ್ಮೇಲೆ ಎಲ್ಲರಿಗೂ ಅಪ್ಲೈ ಆಗುತ್ತಲ್ಲ. ಸೊ ಅವ್ರಿಗೂ ಮತ್ತೆ ಹೇಳ್ತಾರೆ ಕಾಣತ್ತೆ. ಅವ್ರಿಗೂ ನೋಡಪ್ಪ ಹಿಂಗೆಲ್ಲ ಹೇಳಿದ್ದಾರೆ, ನೀವೆಲ್ಲ ಹೇಳ್ಬಾರ್ದು ಅಂತ ನಾವು ಹೇಳ್ತೀವಿ. ಎರಡೂ ಮಾಡ್ತಾರೆ. ಫಸ್ಟ್ ಅವ್ರ ಒಪಿನಿಯನ್ ತಗೊಂತಾರೆ ಶಾಸಕರದು, ಆನಂತರ ಅವ್ರು ತೀರ್ಮಾನ ಮಾಡ್ತಾರೆ. ಯೂಶುವಲಿ ಹಂಗೆ ಮಾಡೋದು. ಫಸ್ಟ್ ಒಪಿನಿಯನ್ ತಗೊಳ್ತಾರೆ, ಅದರಲ್ಲಿ ಮೆಜಾರಿಟಿ ಮತ್ತೆ ಬೇರೆ ಬೇರೆ ವಿಚಾರಗಳು, ಅದನ್ನೆಲ್ಲ ಹೈಕಮಾಂಡ್ನವ್ರು ಪರಿಶೀಲನೆ ಮಾಡಿ ಅನೌನ್ಸ್ ಮಾಡ್ತಾರೆ. ಸರ್ಕಾರ ಬಂದು ನಿಗಮ ಮಂಡಳಿ ಸದಸ್ಯರಿಗೆ ತಮ್ಮದೇ ಸಮಿತಿ ಮಾಡಿದ್ದಾರೆ, ಇನ್ನೂ ಫೈನಲ್ ಆಗಿಲ್ಲ. ಕಾರ್ಯಕರ್ತರು ಇನ್ನೂ ನಮ್ಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ನನಗೆ ಜವಾಬ್ದಾರಿ ಕೊಟ್ಟಿದ್ರು. ನಾನೀಗಾಗಲೇ ಅದನ್ನ ಫೈನಲೈಸ್ ಮಾಡಿ ಮಾನ್ಯ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ 1 ತಿಂಗಳ ಮೇಲೆ ಆಯ್ತು ಕೊಟ್ಟು. ಅವರು ಫೈನಲೈಸ್ ಮಾಡಿ ಕೊಟ್ರೆ ಅವರೇ ಅನೌನ್ಸ್ ಮಾಡಬೇಕು. ಮುಖ್ಯಮಂತ್ರಿಗಳ ಕಚೇರಿಯಿಂದಾನೇ ಅನೌನ್ಸ್ ಆಗುತ್ತೆ. ಅಧ್ಯಕ್ಷರು ತೀರ್ಮಾನ ಮಾಡಿ ಕೊಡಿ ಅಂತ ಹೇಳಿ ಪಾರ್ಟಿ ವರ್ಕರ್ಸ್ನ ಅವ್ರು ಮಾಡಿಕೊಡ್ಬೇಕಲ್ಲ. MLAಗಳು ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾನು ಫೈನಲೈಸ್ ಮಾಡಿ ಕೊಟ್ಟಿದ್ದೇನೆ.
ಪಾರ್ಟಿ ವರ್ಕರ್ಸ್ದು ಮಾಡಿಕೊಡಿ ಅಂತ ಕೇಳಿದ್ದೇನೆ, ಅವ್ರು ಕೊಟ್ಟಿಲ್ಲ ಇನ್ನೂ ಕೂಡ. ಅವ್ರಿಗೆ ಮಾಡಿ ಫೈನಲೈಸ್ ಮಾಡಿ ಕೊಟ್ಟ ಮೇಲೆ ಅದನ್ನು ಮುಖ್ಯಮಂತ್ರಿಗಳಿಗೆ ಕೊಡ್ತೇವೆ, ಆನಂತರ ಇಶ್ಯೂ ಆಗುತ್ತೆ. ಗೊತ್ತಿಲ್ಲ, ನಾ ಮಾಡೋ ಕೆಲಸ, ನನಗೆ ಕೊಟ್ಟಿರೋ ಕೆಲಸನ ಮಾಡ್ಬಿಟ್ಟಿದ್ದೀನಲ್ಲ. 136 ಜನದ್ದು ಏನು ಕೊಟ್ಟಿದ್ರು ಅದನ್ನೆಲ್ಲ ಫೈನಲೈಸ್ ಮಾಡಿ ನಾನು ಸಬ್ಮಿಟ್ ಮಾಡಿದ್ದೇನೆ. ಸಮಿತಿಗಳಿಗೆ ಇಂತಿಂಥವ್ರನ್ನ ಹಾಕಬೇಕು, ಇಂತಿಂಥವ್ರನ್ನ ಅದು ಕೂಡ ಮಾಡಿದ್ದೇನೆ. ಅಂದ್ರೆ ಯಾವ ಸಮಿತಿಗೆ ಯಾರನ್ನ ಹಾಕಬೇಕು ಅನ್ನೋದನ್ನು ಕೂಡ ಮಾಡಿದ್ದೇನೆ. ಅದು ನನ್ನ ಗಮನಕ್ಕೆ ಬಂದಿಲ್ಲ, ಬಟ್ ಪೊಲೀಸ್ನವರು ಅಲ್ಲಿ ಕ್ರಮ ತಗೊಳಕ್ಕೆ ಹೇಳ್ತೀವಿ. ಅವೇ ಹೇಳೋ ಅಗತ್ಯ ಇಲ್ಲ, ಅವ್ರು ಮಾಡ್ತಾರೆ. ಒಂದ್ ವೇಳೆ ಮಾಡಿಲ್ಲ ಅಂತಂದ್ರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತೀವಿ. ಅಲ್ಲ, ಪ್ರಕಟಣೆ ಆಗ್ಲಿ ಅಲ್ಲ, ಆರ್ಡರ್ ಆಚೆಗೆ ಬಂದ ಮೇಲೆ ತಾನೇ ಗೊತ್ತಾಗುತ್ತೆ. ರಿಸರ್ವ್ ಮಾಡಿದ್ದಾರೆ ಅಂದ್ಮೇಲೆ ಅದು ನಾವು ಕಾಯ್ದು ನೋಡ್ಬೇಕು. ಅದು ಆಚೆ ಬಂದ ಮೇಲೆ ಏನು ಅದು ಮುಂದಿನ ಬೆಳವಣಿಗೆ ಏನು ಅಂತ ಹೇಳಿ ಅವರು ತೀರ್ಮಾನ ಮಾಡ್ಕೊಳ್ತಾರೆ. ಹೌದಲ್ಲ, ನಾವೆಲ್ಲ ಹೇಳ್ತಾನೆ ಬಂದಿದೀವಲ್ಲ, ಇದು ರಾಜಕೀಯ ಪ್ರೇರಿತ, ಇದು ರಾಜಕೀಯದ ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿದೀವಲ್ಲ. ಖಂಡಿತ, ಅದರಲ್ಲಿ ಏನು ಹೇಳೋ ಪ್ರಶ್ನೆನೇ ಇಲ್ಲ. ಈಗ ಅದ್ರ ಬಗ್ಗೆ ನಾನೇನು ಹೇಳಿಕೆ ಕೊಡಕ್ ಹೋಗೋದಿಲ್ಲ, ಹೇಗೆ ಮಾತಾಡಬಾರ್ದು ಅಂತ ಹೇಳಿದ್ದೀನಿ ನಾನು. ಆಯ್ತು, ಅದೆಲ್ಲ ಆಮೇಲೆ ಮಾತಾಡೋಣ ಬಿಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.